ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬುಕ್ಕವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ ನಂಬರ್ 2 ಅಂತಲೇ ಹೇಳಬಹುದಾದಂತಹ ಅತಿ ಮುಖ್ಯ ವ್ಯಕ್ತಿಯನ್ನ ಇಸ್ರೇಲ್ ಕೊಂದು ಹಾಕುವಲ್ಲಿ ಯಶಸ್ವಿಯಾಗಿದೆ. ಇಸ್ರೇಲ್ ಅದನ್ನ ಮೊನ್ನೆನೆ ಹೇಳ್ಕೊಂಡಿತ್ತು, ನಿನ್ನೆ ರಾತ್ರಿಗೆ ಇರಾನ್ ಅದನ್ನ ಒಪ್ಕೊಳ್ತು. ಹೌದು, ನಮ್ಮ ಒಬ್ಬ ಮುಖ್ಯವಾದಂತಹ ವ್ಯಕ್ತಿ ಹತರಾಗಿದ್ದಾರೆ, ಇಸ್ರೇಲ್ ಅದಕ್ಕೆ ಹೊಣೆ. ಆದರೆ ನಾವು ಅದಕ್ಕೆ ಪ್ರತೀಕಾರ ದಾಳಿಯನ್ನ ನಡೆಸೋದಕ್ಕೆ ಆರಂಭಿಸಿದ್ದೀವಿ. 100ಕ್ಕೆ 100 ತಲೆ ಅನ್ನುವ ಮಟ್ಟಕ್ಕೆ ನಾವು ಹೋಗ್ತೀವಿ ಅನ್ನೋ ರೀತಿಯಲ್ಲಿ ಪ್ರತೀಕಾರವನ್ನು ಆರಂಭಿಸ್ತು. ಮತ್ತು ಇಸ್ರೇಲ್ನ 100 ಕಡೆ, ಅದರಲ್ಲೂ ವಿಶೇಷವಾಗಿ ಟೆಲ್ ಅವೀವ್ನ ಬಹಳ ಮುಖ್ಯ ಸ್ಥಳಗಳ ಮೇಲೆ ಇರಾನ್ ಕ್ಷಿಪಣಿಗಳನ್ನ, ಡ್ರೋನ್ಗಳನ್ನ ಹಾರಿಸ್ತು. ಸಾಕಷ್ಟು ಸಾವು ನೋವಾಗಿದೆ. ಅದರ ವಿವರಗಳನ್ನ ಕೊಡ್ತೀನಿ. ಮತ್ತು ಆ ಅತಿ ಮುಖ್ಯ ವ್ಯಕ್ತಿ, ಇರಾನ್ನ ನಂಬರ್ 2 ಅಂತಲೇ ಕರೆಯಬಹುದಾದಂತಹ ವ್ಯಕ್ತಿ ಹತ್ಯೆಯಾಗಿದೆಯಲ್ಲ, ಅವರು ಯಾರು ಅನ್ನೋದನ್ನು ವಿವರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತಿದೆ, ಫೆಬ್ರವರಿ 28ನೇ ತಾರೀಕಿಗೆ ಅಮೆರಿಕ ಮತ್ತು ಇಸ್ರೇಲ್ ಮಾತುಕತೆಗಳ ನಡುವೆ ಮೋಸದಿಂದ ಇರಾನ್ ಮೇಲೆ ದಾಳಿ ಮಾಡಿದ್ವು. ಆ ನಂತರ ಇರಾನ್ ಪ್ರತಿದಾಳಿ ನಡೆಸ್ತಾ ಇದೆ, ಪ್ರತಿಕ್ರಿಯೆ ಕೊಡ್ತಾ ಇದೆ, ಪ್ರತಿರೋಧ ಒಡ್ತಾ ಇದೆ. 3ನೇ ವಾರಕ್ಕೆ ಅದು ಕಾಲಿಟ್ಟಿದೆ. ಇಲ್ಲಿಯವರೆಗೆ ಇರಾನ್ ಎಷ್ಟೇ ತನಗೆ ನಷ್ಟ ಆಗಿದ್ರು ಸಹ ಇರಾನ್ ಮೇಲೆ ಬಹಳ ಬೊಂಬಾರ್ಡ್ಮೆಂಟ್ ಆಗ್ತಾ ಇದೆ, ಬಹಳ ನಷ್ಟ ಆಗ್ತಿದೆ ಇರಾನ್ನಲ್ಲಿ. ಅದ್ಯಾವುದಕ್ಕೂ ಅಂಜದೆ, ಪ್ರಾಣಕ್ಕೂ ಅಂಜದೆ, ಒಬ್ಬೊಬ್ಬರೇ ಸತ್ತು ಹೋಗ್ತಿದ್ರು ಅಂಜದೆ ಇರಾನ್ ಹೋರಾಡಿಕೊಂಡೇ ಬರ್ತಿದೆ. ಯಾಕೆಂದ್ರೆ ಮೊದಲನೇ ದಿನಾನೇ, ಯುದ್ಧದ ಮೊದಲನೇ ದಿನಾನೇ, ಮೊದಲನೇ ದಾಳಿಯಲ್ಲೇನೆ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಾಮಿನಿ ಅವರ ಹತ್ಯೆಯಾಗಿತ್ತು. ಆದರೂ ಅದು ಹಿಂಜರಿಲಿಲ್ಲ. ಆ ನಂತರ ಸೇನಾಧಿಕಾರಿಗಳು ಯಾವೆಲ್ಲ ದೊಡ್ಡ ದೊಡ್ಡ ತಲೆಗಳ ಹತ್ಯೆ ಆದರೂ ಸಹ ಅದು ಹಿಂಜರಿಲಿಲ್ಲ. ಈಗ ಹತ್ಯೆ ಆಗಿರುವಂತಹದ್ದು ಅಲಿ ಲಾರಿಜನಿ ಅನ್ನುವಂತಹ ವ್ಯಕ್ತಿಯದ್ದು. ಯಾರು ಇವರು ಅಂದ್ರೆ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ, ಅಲ್ಲಿನ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ಭದ್ರತೆಗೆ ಸಲಹೆಯನ್ನು ಕೊಡುವಂತಹ ವ್ಯಕ್ತಿ, ಬಹಳ ಮುಖ್ಯವಾದ ವ್ಯಕ್ತಿ. ಮಾಧ್ಯಮಗಳಲ್ಲಿ ಇರಾನ್ ಪರ ಸಾಕಷ್ಟು ಹೇಳಿಕೆಗಳನ್ನ ಇತ್ತೀಚೆಗೆ ಕೊಡ್ತಾ ಇದ್ರು. ಅವರೊಂದು ರೀತಿ ಇರಾನ್ನ ಮುಖವಾಣಿಯಾಗಿ ಎಲ್ಲರ ಮುಂದೆ ಬರ್ತಿದ್ರು. ಅವರನ್ನ ಹತ್ಯೆ ಮಾಡಿದ್ದೀನಿ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿರುವಂತಹ ಅಥವಾ ಪ್ರತಿಕ್ರಿಯಿಸಿರುವಂತಹ ಇರಾನ್ ಹೇಳ್ತು, ಹೌದು ಅವರ ಹತ್ಯೆ ಆಗಿದೆ, ಬಟ್ ಅವರ ಸಾವು ವೇಸ್ಟ್ ಆಗಿ ಹೋಗೋದಿಲ್ಲ, ವ್ಯರ್ಥ ಆಗಲ್ಲ, ನಾವು ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ ಹೇಳಿ 1 ತಲೆಗೆ 100 ತಲೆ ಅನ್ನುವ ರೀತಿಯಲ್ಲಿ 100 ಕಡೆಗಳಲ್ಲಿ ಇಸ್ರೇಲ್ ಮೇಲೆ ದಾಳಿಯನ್ನ ನಡೆಸಿದೆ. ಅದರಲ್ಲೂ ವಿಶೇಷವಾಗಿ ಟೆಲ್ ಅವೀವನ್ನ ಇಂಚಿಂಚಾಗಿ ಹುಡುಕಿ ಹೊಡಿತಾ ಇದೆ. ಒಂದು ಕಡೆ ಮಿಸೈಲ್ಗಳು, ಇನ್ನೊಂದು ಕಡೆ ಡ್ರೋನ್ಗಳು, ಎರಡೂ ಸಹ ಎಡೆಬಿಡದೆ ಹೊಡಿತಾ ಇದೆ. ಇನ್ನೊಂದು ಕಡೆ ಇಸ್ರೇಲ್ಗೆ ಆಂಟಿ ಮಿಸೈಲ್ ಸಿಸ್ಟಮ್ ಸೋತು ಸುಣ್ಣಾಗೋಗಿದೆ. ಯಾಕಂದ್ರೆ 3ನೇ ವಾರ ಇದು. ಅಷ್ಟು ಕೆಪಾಸಿಟಿ ಆ ಆಂಟಿ ಮಿಸೈಲ್ ಸಿಸ್ಟಮ್ಗೆ ಇಲ್ಲವೇ ಇಲ್ಲ. ಈಗ ಇರಾನ್ ಏನೇ ಹಾಕಿದ್ರು ಅರ್ಧಕ್ಕರ್ಧ ಹೋಗಿ ಇಸ್ರೇಲ್ ಭೂಮಿ ಮೇಲೆ ಬೀಳ್ತಾ ಇದೆ, ಸರ್ವನಾಶ ಆಗ್ತಾ ಇದೆ ಇಸ್ರೇಲ್. ಸೊ ಹಾಗಾದ್ರೆ ಈ ಪ್ರತೀಕಾರದ ದಾಳಿಯಲ್ಲಿ, ಲಾರಿಜನಿ ಅವರ ಹತ್ಯೆಯ ನಂತರ ನಡೆದಿರುವ ದಾಳಿಯಲ್ಲಿ, ನಿನ್ನೆ ರಾತ್ರಿಯ ದಾಳಿಯಲ್ಲಿ ಯಾವೆಲ್ಲ ಭಾಗಗಳು ಟೆಲ್ ಅವೀವ್ನಲ್ಲಿ ಎಫೆಕ್ಟ್ ಆದವು, ಇಲ್ಲಿಯವರೆಗೆ ಬಂದಿರೋ ಮಾಹಿತಿ ಏನು, ಅದನ್ನ ವಿವರಿಸುವಂತಹ ಪ್ರಯತ್ನ ಮಾಡೋದಾದ್ರೆ, ಟೆಲ್ ಅವೀವ್ನಲ್ಲಿರುವಂತಹ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಮಿಸೈಲ್ಗೆ ತುತ್ತಾಗಿದೆ, ಛಿದ್ರ ಆಗೋಗಿದೆ. ಅದು ಅಲ್ಲಿದ್ದಂತಹ ಪಾರ್ಕಿಂಗ್ ಲಾಟ್ ಅಲ್ಲಿದ್ದಂತಹ ಕಾರುಗಳಾಗಿರಬಹುದು, ರೈಲ್ವೆ ಸ್ಟೇಷನ್ ರೈಲ್ವೆ ಟ್ರ್ಯಾಕ್ಗಳಾಗಿರಬಹುದು, ರೈಲ್ವೆ ಸ್ಟೇಷನ್ ಕಟ್ಟಡ ಆಗಿರ್ಬೋದು, ಸಾಕಷ್ಟು ಧ್ವಂಸ ಆಗಿದೆ. ಸ್ವತಃ ಇಸ್ರೇಲೇ ಹೇಳ್ಕೊಂಡಿದೆ. ಜೊತೆಗೆ ಹೇಳ್ಕೊಂಡಿದೆ, ಕೆಲವು ಗಂಟೆಗಳು ನಾವು ಸಂಚಾರವನ್ನೇ ರದ್ದು ಮಾಡಬೇಕಾಯಿತು, ಯಾಕಂದ್ರೆ ರೈಲ್ವೆ ಟ್ರ್ಯಾಕ್ಗಳು ಅದೆಲ್ಲ ಸಹ ಮತ್ತೆ ಸರಿಪಡಿಸಿಕೊಂಡು ಸಂಚಾರ ಆರಂಭಿಸೋದಕ್ಕೆ ಸಮಯ ಹಿಡಿತು. ಅದರ ಜೊತೆಗೆ ಒಂದಷ್ಟು ಸಾವು ನೋವಾಗಿದೆ ಅಂತಲೂ ಸಹ ಹೇಳಲಾಗ್ತಿದೆ. ಬಟ್ ಎಕ್ಸಾಕ್ಟ್ ಅಂಕಿಅಂಶಗಳನ್ನ ಇರಾನ್ ಹೊರಗಡೆ ಇಡ್ತಾ ಇಲ್ಲ, ಇಸ್ರೇಲ್ ಹೊರಗಡೆ ಇಡ್ತಾ ಇಲ್ಲ. ಇಸ್ರೇಲ್ ಒಂದು ಕಾನೂನನ್ನೇ ಮಾಡಿಬಿಟ್ಟಿದೆ, ಅಲ್ಲಿ ಆಗುವ ಯಾವುದೇ ವಿಧ್ವಂಸಕ, ಯಾವ ಬಾಂಬ್ ಬಿದ್ರು, ಎಷ್ಟು ಧ್ವಂಸ ಆದ್ರು, ಎಷ್ಟು ನಾಶ ಆದ್ರೂ ಅದನ್ನ ಯಾರು ಫೋಟೋ ವಿಡಿಯೋ ಮಾಡಬಾರದು, ಮಾಡಿ ಯಾರಿಗೂ ಕೊಡಬಾರದು. ಫೋಟೋ ವಿಡಿಯೋ ಹಿಡಿದ್ರೆ ನಿಮ್ಮನ್ನ 5 ವರ್ಷ ಜೈಲಿಗೆ ಹಾಕ್ತೀವಿ ಅಂತ ಇಸ್ರೇಲ್ ತನ್ನದೇ ಪ್ರಜೆಗಳನ್ನ ಹೆದರಿಸಿ ಕೂತ್ಕೊಂಡಿದೆ. ಹಾಗಾಗಿ ಸತ್ಯಾಂಶ ಹೊರಗಡೆ ಬರ್ತಾ ಇಲ್ಲ, ಹೆಚ್ಚಿಗೆ ಎಷ್ಟು ಸಾವಾಗಿದೆ, ಏನೆಲ್ಲ ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ. ಎನಿಹೌ, ಒಂದು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಅಟ್ಯಾಕ್ ಆಯಿತು, ಅಲ್ಲಿ ಧ್ವಂಸ ಆಗಿದೆ, ಒಂದಷ್ಟು ಸಾವುಗಳಾಗಿದ್ದಾವೆ. ಇನ್ನು ಟೆಲ್ ಅವೀವ್ನ ಸಬರ್ಬ್ನಲ್ಲಿರುವಂತಹ ರಮತ್ ಗಾನ್ ಅನ್ನುವಂತಹ ಒಂದು ಜಾಗ, ಅದು ಸಹ ಬಾಂಬಿನ ಗುರಿಗೆ ತುತ್ತಾಗಿದೆ, ಅದು ಸಹ ಧ್ವಂಸ ಆಗಿದೆ, ಅಲ್ಲೂ ಸಹ ಒಂದಷ್ಟು ಸಾವು ನೋವುಗಳಾಗಿದೆ ಅನ್ನುವಂತಹ ಸುದ್ದಿಗಳಿದ್ದಾವೆ. ಇನ್ನೊಂದು ಬೆನಿ ಬ್ರ್ಯಾಕ್ ಅನ್ನುವಂತಹ ಪ್ರದೇಶ,
ಆ ಪ್ರದೇಶವನ್ನು ಸಹ ಇರಾನ್ ಟಾರ್ಗೆಟ್ ಮಾಡಿದೆ. ಅಲ್ಲೂ ಸಹ ಡ್ರೋನ್ಗಳು ಬಿದ್ದಿದ್ದಾವೆ, ಮಿಸೈಲ್ ಒಂದು ಬಿದ್ದಿದೆ. ಅಲ್ಲೂ ಸಹ ಸಾಕಷ್ಟು ಸಾವು ನೋವುಗಳಾಗಿರುವಂತಹ ಸಾಧ್ಯತೆ ಇದೆ ಅಂತ ವರದಿಗಳು ಹೇಳ್ತಾ ಇದ್ದಾವೆ. ಬಟ್ ಸಾವು ನೋವು ಆಗಿಲ್ಲ ಅಂದ್ರೂ ಸಹ ಆ ಏರಿಯಾದಲ್ಲಿ ಒಂದಷ್ಟು ಮುಖ್ಯವಾದ ಕಟ್ಟಡಗಳು ನಿರ್ನಾಮ ಆಗಿದ್ದಾವೆ ಅನ್ನೋದು ಮಾತ್ರ ಕನ್ಫರ್ಮ್ ಅಂತ ಹೇಳಲಾಗ್ತಿದೆ. ಇನ್ನೊಂದು ಸ್ಯಾವಿಡೋರ್ ಅನ್ನುವಂತಹ ಟ್ರೈನ್ ಸ್ಟೇಷನ್, ಇನ್ನೊಂದು ಟ್ರೈನ್ ಸ್ಟೇಷನ್ ಅದು ಸಹ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿಬಿಟ್ಟಿದೆ. ಅಲ್ಲಿ ರೈಲ್ವೆ ಏನು ಓಡಾಟ ಇತ್ತು, ಸಂಚಾರ ಇತ್ತು, ಅದನ್ನು ರದ್ದು ಮಾಡಿದ್ದಾರೆ. ಇರಾನ್ನ ಮಿಸೈಲ್ಗಳಿಗೆ ತತ್ತರಿಸಿ ಹೋಗಿದೆ ಟೆಲ್ ಅವೀವ್ ಇದೆಲ್ಲವೂ ಸಹ. ಅದು ಬಿಟ್ಟರೆ ಪಕ್ಕದ ನಗರಗಳಿಗೂ ಸಹ ಅಟ್ಯಾಕ್ ಮಾಡಿದ್ದಾರೆ. ಅಲ್ಲಿ ಮಾಮೂಲಿ ಇರೋದ್ರಿಂದ ದೊಡ್ಡ ದೊಡ್ಡ ನಷ್ಟ ಆಗೋದಕ್ಕೆ ಸಾಧ್ಯ ಇಲ್ಲ. ಏನಿದ್ರು ಸಣ್ಣ ಪುಟ್ಟ ಕಟ್ಟಡಗಳಲ್ಲಿ ಇರ್ತವೆ, ಅವುಗಳನ್ನು ಧ್ವಂಸ ಮಾಡಿರ್ತಾರೆ. ಜನ ಅಂಡರ್ಗ್ರೌಂಡ್ ಅಲ್ಲಿ ಸೇರ್ಕೊಂಡಿರ್ತಾರೆ ಹೇಡಿಗಳ ಹಾಗೆ. ಹಾಗಾಗಿ ಸಾವು ನೋವು ಬೇರೆ ನಗರಗಳಲ್ಲಿ ಕಡಿಮೆ, ಬಟ್ ಟೆಲ್ ಅವೀವ್ನಲ್ಲಿ ಹೆಚ್ಚಿಗೆ ಆಗ್ತಿದೆ. ಯಾಕಂದ್ರೆ ಬಂಕರ್ ಇರೋದು 60% ಜನರನ್ನ ಇಟ್ಕೊಳ್ಳೋದಕ್ಕೆ ಮಾತ್ರನೇ ಕೆಪಾಸಿಟಿ ಇರೋದು ಬಂಕರ್ಗಳು ಇಸ್ರೇಲ್ನಲ್ಲಿ. 100 ಜನ ಇದ್ರೆ ಒಂದು ಏರಿಯಾದಲ್ಲಿ 60 ಜನ ಮಾತ್ರ ಬಂಕರ್ ಅಲ್ಲಿ ಬಚ್ಚಿಟ್ಕೋಬಹುದು. ಮಿಕ್ಕವರು ಮನೆಗಳಲ್ಲೇ ಅಂಡರ್ಗ್ರೌಂಡ್ ಮಾಡಿಕೊಂಡು ಅವಿತ್ತು ಕುಳಿತಿರ್ಬೇಕಾಗತ್ತೆ. ಇಂತಹ ಬಾಂಬುಗಳು ಬಿದ್ದಾಗ, ಕಟ್ಟಡಗಳು ಸಂಪೂರ್ಣ ನಾಶ ಆದಾಗ ಅವರ ಸಾವು ನೋವುಗಳು ಆಗ್ತವೆ. ಅವರ ಸಾವಿರ. ಇನ್ನೊಂದು ಪೆಟಾ ಟಿಕ್ವಾ ಮತ್ತು ಕಫರ್ ಖಾಸಿಮ್ ಅನ್ನುವಂತಹ ಜಾಗಗಳಲ್ಲಿ ಬೆಂಕಿ ಬಿದ್ದಿದೆ ಬಾಂಬ್ ಸ್ಫೋಟದ ಕಾರಣಕ್ಕಾಗಿ. ಅಲ್ಲಿ ಮಿಸೈಲು ಬಿದ್ದಿಲ್ಲ, ಡ್ರೋನು ಬಿದ್ದಿಲ್ಲ, ಬಟ್ ಬಾಂಬ್ ಬ್ಲಾಸ್ಟ್ಗಳಾಗಿದ್ದಾವೆ ಅನ್ನುವ ಮಾಹಿತಿ ಇದೆ ಈ ಎರಡು ಪ್ರದೇಶಗಳಲ್ಲಿ. ಸೊ ಆ ಬಾಂಬ್ ಬ್ಲಾಸ್ಟ್ ಯಾವ ಕಾರಣಕ್ಕಾಯ್ತು, ಯಾರು ಮಾಡಿಸಿದ್ರು? ಹಿಜ್ಬುಲ್ಲಾ ಮಾಡಿಸ್ತಾ, ಇನ್ಯಾವುದಾದ್ರೂ ಸಂಘಟನೆ ಮಾಡಿಸ್ತಾ, ಅಥವಾ ಇರಾನ್ ಹಾಕಿದಂತಹ ಡ್ರೋನು ಬಿದ್ದು ಅಲ್ಲಿ ಬೆಂಕಿ ಉತ್ಪತ್ತಿಯಾಗಿದೆ ಏನೋ ಗೊತ್ತಿಲ್ಲ. ದೊಡ್ಡ ಬೆಂಕಿಯಲ್ಲಾಗಿದೆ. ಅದನ್ನು ಆರಿಸುವಂತಹ ಪ್ರಯತ್ನವನ್ನ ಇಸ್ರೇಲ್ನ ಅಗ್ನಿಶಾಮಕ ದಳ ಮಾಡ್ತಾ ಇದೆ ಅಂತ ಮಾಹಿತಿ ಬರ್ತಾ ಇದೆ. ಸೊ ಈ ರೀತಿಯಾಗಿ ಇದು ಕೆಲವು ಪ್ರದೇಶಗಳ ಬಗ್ಗೆ ಮಾತ್ರ ನಮಗೆ ಮಾಹಿತಿ ಬಂದಿರೋದು. ನಾನು ಮೊದಲೇ ಹೇಳದ್ನಲ್ಲ ನಿಮಗೆ, ಅಲ್ಲಿ ನಡೀತಾ ಇರುವಂತಹ ಏನು ಬಾಂಬ್ ಬ್ಲಾಸ್ಟ್ಗಳಾಗಿರ್ಬೋದು, ಮಿಸೈಲ್ ಬಿದ್ದು ಆಗ್ತಿರುವಂತಹ ನಷ್ಟ, ಧ್ವಂಸ ಆಗಿರಬಹುದು, ಏನೇ ಆಗಿರಲಿ, ಅದನ್ನ ಯಾರು ಫೋಟೋ ವಿಡಿಯೋ ಮಾಡೋ ಹಾಗಿಲ್ಲ. ಮಾಡಿದ್ರೆ 5 ವರ್ಷ ಜೈಲು. ಹಾಗಾಗಿ ಸತ್ಯಾಂಶವನ್ನ ಕೆಲವು ಮೂಲಗಳಿಂದ ಮಾತ್ರ ನಮಗೆ ತಿಳಿದು ಬರುತ್ತೆ, ತೆಗೆದುಕೊಳ್ಬೇಕಾಗತ್ತೆ. ಅದರ ಜೊತೆಗೆ ಎಲ್ಲ ಪ್ರದೇಶಗಳಲ್ಲೂ ಸಹ ಸಿಗಲ್ಲ, ಕೆಲವು ಮುಖ್ಯವಾದ ಪ್ರದೇಶಗಳದ್ದು ಮಾತ್ರ ಸಿಗುತ್ತೆ. ಆ ನಿಬಂಧನೆ ಇರೋದ್ರಿಂದ ಹಾಗಾಗಿ ಇಷ್ಟು ನಮಗೆ ಇಲ್ಲಿಯವರೆಗೆ ಮಾಹಿತಿ ಒದಗಿ ಬಂದಿದೆ. ಸೊ ಏನು ಅಲಿ ಲಾರಿಜನಿ ಅವರನ್ನ ಕೊಂದು ಹಾಕಿದ್ರು ಇರಾನ್ನ ಸೆಕ್ಯೂರಿಟಿ ಅಡ್ವೈಸರ್, ಅದಕ್ಕೆ ಪ್ರತೀಕಾರವಾಗಿ ಇರಾನ್ ಇಸ್ರೇಲ್ ಮೇಲೆ ಬೆಂಕಿ ಉಗುಳಿದೆ. ಇಸ್ರೇಲ್ ಅದರಲ್ಲೂ ವಿಶೇಷವಾಗಿ ಟೆಲ್ ಅವೀವ್ ತತ್ತರಿಸಿ ಹೋಗಿದೆ ಅಂತಲೇ ಹೇಳಬೇಕು. ಯಾಕಂದ್ರೆ ರೈಲ್ವೆ ಸ್ಟೇಷನ್ಗಳಿಂದ ಹಿಡಿದು ಅಲ್ಲಿ ಇರುವಂತಹ ಪುಟ್ಟ ಪುಟ್ಟ ಏರಿಯಾಗಳವರೆಗೆ ಕ್ಲಸ್ಟರ್ ಬಾಂಬುಗಳನ್ನು ಬಳಸಿ ಇರಾನ್ ಈ ದಾಳಿಯನ್ನ ನಡೆಸಿದೆ. ಇಷ್ಟೇ. ಸೊ ಇದಿಷ್ಟು ಈಗ ಬಂದಿರುವಂತಹ ಮಾಹಿತಿ. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.